ಅಣ್ಣ ಬಿಗ್ ಬಾಸ್ ನೋಡ್ತೀರಾ? ನಾವ್ ನೋಡಲ್ಲ. ನೀವು ನೋಡಲ್ವಾ? ಏಕೆ? ನಾವು ಟೈಮ್ ಇಲ್ಲ, ನೋಡ್ಬೇಕು, ಟೈಮ್ ಇಲ್ಲ. ಗಿಲ್ಲಿ ಗೆಲ್ಬೇಕು ಅನ್ನೋದು ರೈತರ ಮಗ ಗಿಲ್ಲಿ ಗೆಲ್ಬೇಕು ಅನ್ನೋದು ಆಸೆ. ಬಿಗ್ ಬಾಸ್ ನೋಡಲ್ಲ ಆದ್ರೂ ಗೆಲ್ಬೇಕು. ವೋಟ್ ಮಾಡ್ಸಿದ್ರಾ? ನಮ್ಮೂರಲ್ಲೇ ಒಬ್ಬ ಹುಡ್ಗ ಹೋರಾಟ ಕೊಡ್ತಾವನೆ, ರವಿ ಅಂತ. ಯಾರು? ಉದಯ ಸಮುದ್ರ. ಹೌದಾ? ಏನನ್ಸುತ್ತೆ ನಿಮ್ಗೆ ಗಿಲ್ಲಿ ಬಗ್ಗೆ? ಅದೇ ಅವನೇ ಗೆಲ್ಬೇಕು ಅಂತ. ಅವನೇ ಗೆಲ್ಬೇಕು. ಹೌದಾ? ನಮ್ಮೂರ್ ಮಗ ಗೆಲ್ಲಿ. ನೀವು ಭಾವನಾತ್ಮಕವಾದ ಜೀವಿ ನಾನು. ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಗಿಲ್ಲಿ ನೋಡಲ್ವಾ? ಯಾರು ಗೆಲ್ಬೇಕು? ನೋಡಲ್ಲ ಅದೇ. ನಾವು ಟಿವಿಗೆ ನೋಡ್ತಾ ಇಲ್ಲಪ್ಪ. ಬರೀ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಅವನು ರೈತರ ಮಗನೇ ಅಣ್ಣ, ಅದಕ್ಕೆ ಕೇಳ್ತಾ ಇರೋದು. ಬಿಗ್ ಬಾಸ್ ನೋಡ್ತಾರೆ, ಮನೇಲಿ ನೋಡ್ತಾರೆ. ನಾವಾಗ ಅಪರೂಪ ನೋಡೋದು. ಥ್ಯಾಂಕ್ಸ್ ಸರ್. ಎಲ್ಲದಕ್ಕೂ ಮಾತ್ಗೆ ಎಲ್ಲಾರ್ಗೆ ರೇಟ್ ಕೊಡ್ತಾರೆ. ಅವರೇ ಗೆಲ್ಬೇಕು. ಫುಲ್ ಎಂಟರ್ಟೈನ್ಮೆಂಟ್. ವೋಟ್ ಹಾಕಿದ್ದೀರಾ? ಎಲ್ಲ ಆಗಿದೆ. ಯಾವಾಗ ಹಾಕಿದ್ರಿ? ನಿನ್ನೆ ಹಾಕಿದೀವಿ. ನೆನ್ನೆ ಹಾಕ್ಬಿಟ್ಟು ತೋರಿಸಿ. ನಿಮ್ಗೆ ವೋಟ್ ಆಗಿರೋ ಲಿಸ್ಟ್ ಬೇಕು ನಮ್ಗೆ. ನೋಡಿ ಓಕೆ, ರನ್ನರ್ ಅಪ್ ಯಾರು ಹಾಕ್ಬೇಕು ಅಂತ? ಗಿಲ್ಲಿಗೆರೆ ಸಾಕು. ಗಿಲ್ಲಿಗೆರೆ ಸಾಕು. ರನ್ನರ್ ಅಪ್ ಯಾರಾದ್ರೂ ಆಗ್ಲಿ ಅಂತ. ನಾವು ಗಿಲ್ಲಿ ಕೊಟ್ಟು ಹಾಕಿದೀವಿ. ಹೆಂಗ್ ಹಾಕಿದೀವಿ ಅಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ, ರಿಯಲ್ ಆಗಿ. ಸರ್, ಈ ತರ ಹಾಕಿದೀವಿ ನಾವು ಗಿಲ್ಲಿಗೆ. ನಮ್ಮ ಅಂಗಡಿ ಹುಡುಗಲ್ಲ, ಮಂಜುನಾಥ ಅಂಗಡಿ ಹುಡುಗಲ್ಲ ಸೇರಿ ಈ ತರ ಗಿಲ್ಲಿ ಹಾಕಿದೀವಿ ಸರ್. ಫುಲ್ ಓಟು ಅವ್ರೆಲ್ಲರ ಫೋನಲ್ಲೂ ಓಟ್ ಹಾಕ್ಬಿಟ್ಟಿದ್ದಾರೆ. ಗಿಲ್ಲಿಯೇ ಗೆಲ್ಬೇಕು ನಮ್ಗೆ. ಗಿಲ್ಲಿನೇ ಗೆಲ್ಬೇಕು. ಅವನೇ ಗೆಲ್ಬೇಕು. ಅಂಬರೀಶ್ ಬಿಟ್ಟ ಮೇಲೆ ಮಂಡ್ಯ ಎದ್ಕೊಂಡು ಅವರೇ ಸರ್. ಹೇಳಿ ಡೈಲಾಗ್ ಹೇಳಿ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲದ್ ಪಕ್ಕ. ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲದ್ ಪಕ್ಕ. ಥ್ಯಾಂಕ್ ಯು ಬ್ರದರ್. ಅದು ಎಕ್ಸ್ಪರ್ಟ್ ಪ್ರೈಜ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಬರುತ್ತೆ. ಫೋನಲ್ಲಿ ಹಾಕ್ಸಿದೀವಿ ಸರ್. ವಿಡಿಯೋ ಬೇಕು ಅಂದ್ರೆ ಇಲ್ಲಿ ಐತೆ ನೋಡಿ. ಬಿಡು, ಅದೆಲ್ಲ ಹೆಲ್ಮೆಟ್ ಹಾಕೊಳ್ಳೋದೆಲ್ಲ ಹೆಲ್ಪ್ ಮಾಡ್ತೀಯ. ಮಂಡ್ಯದಲ್ಲಿ ಹೆಲ್ಮೆಟ್ ಹಾಕೊಳ್ತಾ ಇದೀನಿ ಅಂತಂದ್ರೆ ಅವಮಾನ ನನಗೆ. ಬಟ್ ಏನ್ ಮಾಡಕ್ಕಾಗಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ನಮ್ದು. ಸೊ ಎಲ್ಲಾನು ಹಾಕೊಳ್ಳೇಬೇಕು. ಇಲ್ಲ ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಚೆನ್ನಾಗಿದ್ದೀರಾ? ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಯಾರಿಷ್ಟ? ಈಗಲೂ ಅದನ್ನೇ ಕೇಳ್ತಾವನೆ. ಓಟ್ ಹಾಕಿದ್ರಾ? ಓಟ್ ಹಾಕುದ್ವಲ್ಲ ರಾತ್ರಿ. ಯಾರು ಗೆಲ್ತಾರೆ? ಗಿಲ್ಲಿ ಗೆಲ್ಲೇಬೇಕು. ಗಿಲ್ಲಿ ಅಂದ್ರೆ ಮಂಡ್ಯದಲ್ಲಿ ಗಲಾಟೆ ಒಪ್ಕೊಬಿಡ್ತದೆ. ನಿಜ. ಗೆಲ್ಲೇಬೇಕು. ಯಾಕೆಂದ್ರೆ ಒಬ್ಬ ರೈತನ ಮಗ, ಒಬ್ಬ ಬಡವ್ರ ಮಗ, ಬಡವ್ರ ಮಗಳು ಬೆಳಿಬೇಕು. ಗಿಲ್ಲಿನೇ ಯಾಕೆ ಅಂದ್ರೆ ಇವತ್ತು ಒಬ್ಬ ಮನುಷ್ಯ ಆರೋಗ್ಯ ಇರ್ಬೇಕಂದ್ರೆ ನಗು ಇರ್ಬೇಕು. ಆ ನಗುವಿನಿಂದಲೇ ಆ ಮನುಷ್ಯರು ಆರೋಗ್ಯ ಇರೋದು. ಆ ನಗುನ ಆ ಗಿಲ್ಲಿ ತದ್ದಾದರೆ ಒಳ್ಳೆ ಕ್ಯಾಂಡಿಡೇಟು, ಒಳ್ಳೆ ವ್ಯಕ್ತಿತ್ವವಾದ ಚೆನ್ನಾಗಿ ಆಕ್ಟಿವ್ ಅವನೇ. ರನ್ನರ್ ಅಪ್ ಯಾರಾಗಬೇಕು ಅಂತ ಅನ್ಸುತ್ತೆ? ರನ್ನರ್ ಅಪ್ ಅವರಿಂದೆ ಒಬ್ಬ ಬಡವ್ರ ಹುಡುಗಿ ಅಂದ್ರೆ ರಕ್ಷಿತಾ, ಅವ್ರು ಆಗ್ಬೇಕು. ಕಾವ್ಯ ನೋಡ್ರಿ, ಇವತ್ತು ಇಲ್ಲಿಲ್ಲ ಅಂದ್ರೆ ಪ್ರತಿಬಿಂಬ ಅವಳು ಕಲೆ ಇದೆ. ನಾಳೆ ದಿನ ಯಾರು ಬೇಕಾದ್ರೂ ದಾರಿಯಾಗಿ ಕರ್ಕೋಬೋದು. ಯಾರು ಬೇಕು ಒಂದು ಲಕ್ಷಣ ಇರೋದ್ರಿಂದ ಯಾರು ಬೇಕಾದ್ರೂ ಕರ್ಕೋಬೋದು. ಅಂದ್ರೆ ಒಂದು ಕಲೆಯಿಂದ ನಾನು ಹೇಳ್ತಾ ಇರೋದು. ಕಾವ್ಯಂಗೆ ಕರ್ಕೋವಂಥದ್ದು. ಈ ಪಾಪ ಬಡ ಹುಡುಗಿ ಇನ್ನೂ ತಿಳುವಳಿಕೆ ಇಲ್ಲ. ಆದರೆ ಇನ್ನೂ ಬೆಳಿಬೇಕು ಆ ಹುಡುಗಿ. ಬಗ್ಗೆ ಮಾತಲ್ಲೇ ಆಗಲಿ, ಯಾವುದೇ ಒಂದು ಪಾರ್ಟಿಸಿಪೇಟ್ ಮಾಡೋದೇ ಆಗಲಿ, ಅದರಲ್ಲಿ ಮಾಡಬೇಕಂದ್ರೆ ಬೆಳಿಬೇಕು. ಅದರಲ್ಲಿ ಒಂದು ಸ್ವಲ್ಪ ರನ್ನರ್ ಅಪ್ ತಗೋಬೇಕು ಅಂದರೆ ರಕ್ಷಿತಾ, ಗಿಲ್ಲಿ, ರಕ್ಷಿತಾ ಬರಬೇಕು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ನಂಜಪ್ಪ ಅಂದ್ಬಿಟ್ಟು. ನಂಜಪ್ಪ ಅಂತ, ಮಂಡ್ಯದವರು. ನೀವೇನ್ ಹೇಳ್ತೀರಾ? ಯಾರು ಗೆಲ್ಬೇಕು? ಬಿಗ್ ಬಾಸ್ ನೋಡ್ತೀರಾ? ನಾವೇನು ಹೇಳೋಪ್ಪ, ನಾವು ಆಡಿದವರು. ನಾವು ಕೊಳಗಲ್ಲ ಸ್ಟೇಡಿಯಂ ಬಂದಿರೋದು. ಇಲ್ಲಿ ಬಂದು ಇಟ್ಕೊಂಡ್ವಿ, ಶಿವಳ್ಳಿಲಿ ಬಂದು ಇಟ್ಕೊಂಡ್ವಿ. ಆದ್ರೆ ನಮ್ಗೆ ಮಠ ಇಲ್ಲ, ಊರ್ಲೇ ಜಾಗ ಅದ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ನಾವು ಈಗ ಹೇಳಕ್ಕಾಗಲ್ಲ, ಅದು ಗೆದ್ದಾದ್ಮೇಲೆ ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ ವೋಟ್ ಮಾಡಿದ್ರಾಕ? 99 ಓಟು ಗಿಲ್ಲಿಗೆ ಮಾಡಿದೀರಾ. ನಿಮ್ ಕೊಲೀಗ್ಸ್ಗೆಲ್ಲ ಹೇಳಿ ಮಾಡಿಸ್ಬಿಡಿ, ನಮ್ ಮಂಡ್ಯದೊಳಗೆ ಗೆಲ್ಲಿ. ಮಂಡ್ಯದಲ್ಲೇ ಗೆಲ್ಬೇಕು. ಮಂಡ್ಯದಲ್ಲೇ ನಮ್ಗೆ ಎಲ್ಲಾ ಓಟು ಗೆಲ್ಬೇಕಂದ್ರೆ ಮಂಡ್ಯದಲ್ಲೇ ಗೆಲ್ಬೇಕು. ಕಷ್ಟಪಟ್ಟಿದ್ದಾರೆ, ಅವನೇ ಬರ್ಬೇಕು, ಗಿಲ್ಲಿನೇ ತುಂಬಾ ಎಂಜಾಯ್ ಮಾಡಿದಾರೆ ಅಂತ ಅನ್ಸುತ್ತೆ.
ಮಂಡ್ಯದಲ್ಲಿ ಗೆಲ್ಬೇಕು. ಮಂಡ್ಯದಿಂದ ನಮ್ಗೆಲ್ಲ ಉತ್ಪತ್ತಿ ಇರೋದು ಇಲ್ಲಿ. ಇಲ್ಲಿ ಗಿಲ್ಲಿ ವಿನ್ ಆಗ್ಬೇಕನಪ್ಪ. ಇಲ್ಲಿ ಹೆಸರು ಅಂಕಲ್ ನಿಮ್ದು? ನನ್ನ ಹೆಸರು ಜಿ.ಕೆ. ವೆಂಕಟೇಶ್, ಓಲ್ಡ್ ಸಂಗೀತ. ಗಿಲ್ಲಿ ಸೂಪರ್ ಸ್ಟಾರ್ ಆಗಿ ಬರಬೇಕು. ಅದೇ ನಮ್ಗೆ ಸಂತೋಷ. ಇವ್ರಿಗೆ ಪದ್ಮಶ್ರೀ ಅವಾರ್ಡ್, ಪದ್ಮಭೂಷಣ ಅವಾರ್ಡ್, ಏನೇನ್ ಅವಾರ್ಡ್ಗಳವೆ ಎಲ್ಲ ಅವಾರ್ಡು ಗಿಲ್ಲಿಗೆ ಬರ್ಲಿ. ಕೇಂದ್ರ ಸಾಹಿತ್ಯ ಎಲ್ಲ ಎ ಟು ಝೆಡ್ ಬರ್ಲಿ. ಊಟನೇ ನಮ್ಮ ಇಲ್ಲೇ ಬೇಕು ಅಂತ ಎಲ್ಲರೂ ಹೇಳಿ ಡಮಾಲ್ ಡಿಮಿಲ್ ಟಕ್ಕ ಗಿಲ್ಲಿ ಗೆಲ್ಲದ್ ಪಕ್ಕ. ಬೇಕು. ಪಕ್ಕ. ಥ್ಯಾಂಕ್ ಯು ಯಾರು ಗೆಲ್ಲೇ ಗೆಲ್ತಾರ. ಥ್ಯಾಂಕ್ ಯು ಸರ್. ಯಾರಪ್ಪ ಅಂಗಡಿ ಓನರ್? ಸಾಮಾನ್ ಬೇಕಿತ್ತು. ನಮಗ್ ನಿಮ್ ಸಾಮಾನೇ ಬೇಕು. ಕೊಡ್ ಬನ್ನಿ. ಏನಪ್ಪ ಸಮಾಚಾರ? ಗಾಂಡುಗಲಿ ವಿಡಿಯೋ ಇನ್ಫ್ಲುಯೆನ್ಸರ್ ಯಾರ ಗೆಲ್ಬೇಕು? ಗಿಲ್ಲಿ. ನಾನು ಯಾವ್ದ್ರಲ್ಲಿ ಅಂತ ಕೇಳಲೇ ಇಲ್ಲ. ಯಾರ ಗೆಲ್ಬೇಕು? ನಾವ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನೇ ಗೆಲ್ಬೇಕು. ಸೆಕೆಂಡ್ ಯಾರು ಬರ್ಬೇಕು? ನಾನೇ. ನನ್ನ ಕರ್ತೆ ಡೈಲಾಗ್ ಹೊಸ ಡೈಲಾಗ್ ಆಯ್ತಲ್ಲ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ. ಹಾಳಾಗಿ ಎಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಸರಳ ಬಂದು ಎಂತೋ ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಎಲ್ಲದು ಓಟ್ ಹಾಕಿದಿರಾ? ಯಾವಾಗ ಹಾಕಿದ್ರಿ? ನಿನ್ನೆ ಸಂಜೆನೆ ಹಾಕ್ಬಿಟ್ರಾ? ಏನಕ್ಕೆ ಗಿಲ್ಲಿನೇ ಗೆಲ್ಬೇಕು? ಹಾ ಈಗ ಮುಗ್ದೋಗುತ್ತಲ್ಲ, ಮುಗಿದ್ಮೇಲೆ ಏನು? ಹಾ ಸೆಕೆಂಡ್ ರನ್ನರ್ ಯಾರು ಆಗ್ಬೇಕು ಅಂತ? ಅಶ್ವಿನಿ. ಏನಕ್ಕೆ ಅಶ್ವಿನಿ? ಸೂಪರ್ ಆಗಿ ಆಡ್ತಾಳೆ ಬ್ರೋ. ಏಜ್ ಜಾಸ್ತಿ ಆದ್ರೂ ಚೆನ್ನಾಗಿ ಆಡ್ತಾಳೆ. ಆ ಅಮ್ಮನ್ ತರ ಯಾರು ಇಲ್ಲ. ಯೂತ್ಗೆ ಒಳ್ಳೆ ಫೈಟ್ ಕೊಡ್ತಾಳೆ. ಇನ್ನೇನ್ ಬೇಕು ಬ್ರೋ, ಅದಕ್ಕಿಂತ ಬೇಕಾ? ಇನ್ನೇನು ಯೂತ್ ಫೈಟ್ ಕೊಡ್ತಾಳೆ. ಒಪ್ಕೊಂತವ್ರೆ ಅಶ್ವಿನಿ ಅವರು. ಓಕೆ. ಗಿಲ್ಲಿ ರೇಕ್ಸೋದೆಲ್ಲ ಕರೆಕ್ಟ್ ಇದೆಯಾ ಅಶ್ವಿನಿಗೆ? ಓಕೆ ಬ್ರೋ. ಅಶ್ವಿನಿಗೆ ಗಿಲ್ಲಿ ರೇಕ್ಸೋದು ಕರೆಕ್ಟ್ ಇದೆ ಬ್ರೋ. ಸೂಪರ್. ಇಲ್ಲ ಬನ್ರಪ್ಪ ಇಲ್ಲಿ. ಬಿಗ್ ಬಾಸ್ ನೋಡ್ತೀರೇನ್ರೋ? ಬಿಗ್ ಬಾಸ್ ನೋಡಿ ಯಾರು ಗೆಲ್ಬೇಕು? ಥ್ಯಾಂಕ್ ಯು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಅಷ್ಟೇ.